Hello cuties, welcome back to the channel. Tell me one thing, have you ever studied for hours together, completing an entire chapter and then forgotten everything for after the 2 days, right? ನಿಮ್ಮ ಆನ್ಸರ್ ಅನ್ನೋದು ಎಸ್ ಅನ್ನಂದ್ರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೋಸ್ಕರ ನಾನು ಓಕೆ. ಸೊ ಈ ವಿಡಿಯೋದಾಗೆ ನಾನು ಏನು ಕೇಳ್ತೇನೆ ಅಂದರೆ ನೋಟ್ ಮೇಕಿಂಗ್ ಮೆಥಡ್ ಅನ್ನೋದು ನಾನು ಅಂದರೆ ಆ ಸಿಸ್ಟಮ್ ಅನ್ನೋದು ಹೆಂಗಿರ್ತದೆ ನಿಮಗೆ ಒಳ್ಳೆ ಥರ ಯೂಸ್ ಆಗಿದೆ ನಾನು ಕೇಳ್ತೀನಿ. ಈ ಸಿಸ್ಟಮ್ದಾಗೆ ಹೆಂಗಿರ್ತದೆ ಅಂದರೆ ಯು ಕ್ಯಾನ್ ರಿವೈಸ್ ದ ನೋಟ್ಸ್ ವೆರಿ ಫಾಸ್ಟರ್ ಆ್ಯಂಡ್ ಸ್ಕೋರ್ ಮೋರ್ ಆ್ಯಂಡ್ ಮೋರ್ ಬೆಟರ್ ಮಾರ್ಕ್ಸ್, ಓಕೆನಾ. ಸೊ ಇಲ್ಲಿ ಈ ನೋಟ್ ಮೇಕಿಂಗ್ ಮೆಥಡ್ ಅನ್ನೋದು ಆರ್ಡಿನರಿ ಮೆಥಡ್ ಅಸಲು ಅಲ್ಲನೇ ಅಲ್ಲ. ಇದಕ್ಕೆ ಅಂದರೆ ತುಂಬ ಜಾಸ್ತಿ ಮಂದಿ ಈ ಮೆಥಡ್ನ ಫಾಲೋ ಆಗಿಬಿಡ್ತಾರೆ. ಸೊ ಇಲ್ಲಿ ಈ ಮೆಥಡ್ಗೆ ಅಷ್ಟು ಇಂಪ್ಯಾಕ್ಟ್ ಅದೇ, ಅಷ್ಟು ಪವರ್ ಅದೇ. ಸೊ ಅದಕ್ಕೆ ನಿಮ್ಮ ಮುಂದೆ ನಾನು ಈ 2 ಮೆಥಡ್ಸ್, ಒಂದು ಏನಂದರೆ ಕಾರ್ನಲ್ ಮೆಥಡ್, ಇನ್ನೊಂದು 2 ಕಲರ್ ಮೆಥಡ್ ಅನ್ನೋದು ನಾನು ತಗೊಂಡ್ಬಂದಿನಿ. ಸೊ ಇಲ್ಲಿ ಯು ಹ್ಯಾವ್ ಟು ಸ್ಟಡಿ ಸ್ಮಾರ್ಟರ್, ಓಕೆ, ಆ್ಯಂಡ್ ವಿತ್ ಅ ಸ್ಮಾರ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್, ಹೌದಾ. ಸೊ ನೆಕ್ಸ್ಟ್ ಬಂದು ಯು ಶುಡ್ ನಾಟ್ ಸ್ಟಡಿ ಫಾರ್ ಅ ವೆರಿ ಲಾಂಗ್ ಟೈಮ್, ಹೌದಾ. ಸೊ ನನ್ನ ಮೇನ್ ಮೋಟೋ ಏನಂದರೆ ನಿಮಗೆ ಈ ಮೆಥಡ್ಸ್ ಅನ್ನೋದು ನಾನು ತಗೊಂಡ್ಬಂದು ನಿಮಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಂದರೆ ನಿಮಗೆ ಯೂಸ್ಫುಲ್ ಆಗ್ತದೆ ಅಂದಪ್ಪಲೆ, ಹೌದಾ. ಸೊ ನೀವು ನಮ್ಮ ಕ್ಲಾಸಸ್ ವಿಂತ ಇರ್ತೀರಿ. ಸೊ ಆ ನೋಟ್ಸ್ ಅನ್ನೋದು ಕೂಡ ಹೆಂಗೆ ಕಂಪ್ಲೀಟ್ ಮಾಡಬೇಕು, ಹೆಂಗೆ ನಾವು ನೋಟ್ ಡೌನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ, ಹೌದಾ. ಸೊ ಅದಕ್ಕೆ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಬಿಕಾಸ್ ಇದಕ್ಕೆ ಏನಂದರೆ ಐ ಆಮ್ ಗೋಯಿಂಗ್ ಟು ರಿವೀಲ್ ದ ರಿವಿಷನ್ ಲೂಪ್ ದಟ್ ಟಾಪರ್ಸ್ ಯೂಸ್ ಬಿಫೋರ್ ದ ಎಕ್ಸಾಮ್ಸ್, ಓಕೆನಾ. ಸೊ ಇಲ್ಲಿ ರಿವಿಷನ್ ಅನ್ನೋದು ಹೆಂಗೆ ಮಾಡ್ತಾರೆ ಅನ್ನೋದು ನಾನು ಹೇಳ್ತೀನಿ. ಸೊ ಬಿಫೋರ್ ದ್ಯಾಟ್, like this video and share this to your friends and family members in order to become a SSLC 2027 champions, okay na. So start madama in order to gain a higher marks, okay. So let's begin. So ಇಲ್ಲಿ ಹೆಂಗೆ ಅಂದರೆ ಒಂದು ನಮಗೆ 2 ಮೆಥಡ್ಸ್ ಅನ್ನೋದು ಇರ್ತದೆ, ಹೌದಾ. ಸೊ ಇಲ್ಲಿ ನೋಟ್ ಮೇಕಿಂಗ್ ಮೆಥಡ್ಗೆ ಫಸ್ಟ್ ಬಂದು ಎಲ್ಲ ಒಂದು ಪೇಜ್ದೆ ಡಂಪ್ ಮಾಡಬಾರ್ದು. ಸ್ಟಾರ್ಟಿಂಗ್ ಇದ್ದ ಸೊ ಆ್ಯಂಡ್ ಸೊ ಮೈ ನೇಮ್ ಈಸ್ ಅಂದಪ್ಪಲ್ಲಿ ನೀವು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕಾಪಿ ಅನ್ನೋದು ನೀವು ಮಾಡಬಾರ್ದು, ಎವ್ರಿಥಿಂಗ್ ಅಂದರೆ ಇನ್ ಡೀಟೇಲೇ ಕಾಪಿ ಅನ್ನೋದು ಅಸಲು ಮಾಡಬಾರ್ದು ನೀವು, ಓಕೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಇನ್ನೊಂದೇನು ಅಂದರೆ ರಿವಿಷನ್ ಇಲ್ಲದಿಂಗೆ ಇದ್ರೆ ಹೆಂಗೆ ಅಂದರೆ ನಿಮ್ಮ ನೋಟ್ಸ್ ಅನ್ನೋದು ಫೇಲ್ ಆಗಿಬಿಡ್ತದೆ. ಸೊ ಇಲ್ಲಿ ಆ ನೋಟ್ಸ್ದೇ ರಿವಿಷನ್ನೇ ತಗಟ್ಟು ನಾವು ನೋಟ್ಸ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಬಂದು ಅಷ್ಟು ಜನ ಅಂದರೆ ಸ್ವಲ್ಪ ಸ್ಟೂಡೆಂಟ್ಸ್ ಅನ್ನೋರು ಅವರು ಕೀವರ್ಡ್ಸ್ ಅಸಲು ಬರಂಗಿಲ್ಲ, ಓಕೆ. ಸೊ ಪೇಪರ್ ಎಲ್ಲ ಹಿಂಗೆ ಸ್ಕ್ರಿಬಲ್ ಮಾಡಿ ಬರ್ತಾರೆ, ಹಂಗೆ ಬರಬಾರ್ದು. ಇನ್ನೊಂದು ಏನಂದರೆ ಅವರು ಒಂದು ಕಲರೇ ಯೂಸ್ ಮಾಡ್ತಾರೆ ಅನ್ನೋದು, ಓಕೆ. ಸೊ ಪೆನ್ ಅನ್ನೋದು ಒಂದು ಕಲರ್ ಯೂಸ್ ಮಾಡ್ರೆ ಏನು ಮಾಡ್ತಾರೆ, ಇವಾಲ್ವೇಟರ್ ಅಸಲು ಕೊಡೋದಿಲ್ಲ ಮಾರ್ಕ್ಸ್. ಇನ್ನೊಂದು ನಿಮಗೆ ಒಳ್ಳೆ ಥರ ಅಸಲು ನೋಡೋಕೆ ಆಗೋದು. ಇನ್ನೊಂದು ಡಿಫ್ರೆಂಟ್ ಪೆನ್ಸ್ ಅನ್ನೋದು ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದ್ರೆ ಏನಾಗ್ತದೆ, ನಿಮಗೆ ನೋಡೋಕೆ ಬೇಸ್ ಅನ್ನಿಸ್ತದೆ, ಹೌದಾ. ರಿವೈಸ್ ಮಾಡೋಕೆ ಕೂಡ ಇನ್ನೂ ಹೆಚ್ಚು ತುಂಬ ಸಿಕ್ಕಾಬಿಟ್ಟು ಬೇಸು ಅನ್ನಿಸ್ತದೆ ಅನ್ನೋದು. ಸೊ ಹಂಗೆ ಇವು ಎಲ್ಲ ನೀವು ಫಾಲೋ ಆದಂಗೆ ಇವು ಫಾಲೋ ಆದರೆ ಏನಾಗ್ತದೆ ಅಂದರೆ ನೀವು ಸುಮ್ಮನೆ ನೀವು ಮರ್ತೋಗ್ಬಿಡ್ತೀರ ಅನ್ನೋದು, ಹೌದಾ. ಕ್ವಿಕ್ಲಿ ಯು ವಿಲ್ ಫರ್ಗೆಟ್ ಕ್ವಿಕ್ಲಿ. ಆಮೇಲೆ ಏನಂದರೆ ಒಂದು ಕ್ವಶನ್ ಎಂದು ಸೊ ಹಿಯರ್ ನೀವು ಹಿಂಗೆ ಬರ್ದಿರಂದ್ರೆ ಏನಾಗ್ತದೆ ಅಂದರೆ ಆಬ್ವಿಯಸ್ಲಿ ಆನ್ಸರ್ ಬಂದು ಯು ವಿಲ್ ಫರ್ಗೆಟ್ ಕ್ವಿಕ್ಲಿ. ಸೊ ನೆಕ್ಸ್ಟ್ ಬಂದು ನಮಗೆ ಕರ್ನಲ್ ಮೆಥಡ್ ಅನ್ನೋದದೆ. ಸೊ ಈ ಕರ್ನಲ್ ಮೆಥಡ್ಗೆ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಕಾಲಮ್ ಅನ್ನೋದು ನೀವು ಡಿವೈಡ್ ಮಾಡಬೇಕು. ಕಾಲಮ್ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದು ಅದೇ ನೀವು ನೋಟ್ಸ್ ಅನ್ನೋದು ಬರಬೇಕು, ಮೇನ್ ನೋಟ್ಸ್. ವಿತೌಟ್ ಕಾಲಮ್ ಅನ್ನೋದು ನೀವು ಸ್ಟಾರ್ಟ್ ಮಾಡಿದ್ರೆ ಅನ್ಕೊಂಡು ಎಲ್ಲ ಈ ಥರ ಎಲ್ಲ ಸ್ಕ್ರಿಬ್ಲಿಂಗ್ ಆಗಿ ಬಿಡ್ತಾರೆ ಅನ್ಮತ್ತೆ. ಸೊ ಇಲ್ಲಿ ನೀವೊಂದು ಕಾಲಮ್ ಅನ್ನೋದು ಬರ್ತೀರ ಅನ್ಕೊಂಡು, ಡ್ರಾ ಮಾಡಿದ್ರೆ ಅನ್ಕೊಂಡು ಇಟ್ ವಿಲ್ ಬಿಕಮ್ ವೆರಿ ಬೆಟರ್ ಫಾರ್ ಯು, ಹೌದಾ. ಸೊ ಇಲ್ಲಿ ಬಂದು ಸಮರಿ ಅನ್ನೋದು ಆ್ಯಡ್ ಮಾಡಿದ್ರೆ ನಿಮಗೆ ಬೇಸಿರ್ತದೆ ಅನ್ಮತ್ತು. ಸೊ ಕರ್ನಲ್ ಮೆಥಡ್ದೇ ಹಂಗೆ ಅನ್ಮದು. ಸೊ ಫಸ್ಟ್ ಯು ಹ್ಯಾವ್ ಟು ಡ್ರಾ ಅ ಕಾಲಮ್, ದೆನ್ ಡಿವೈಡ್ ದ ಪೇಜ್ ಇನ್ ಟೂ ಸೈಡ್ಸ್, ಓಕೆನಾ. ಸೊ ಆಮೇಲೆ ಇಲ್ಲಿ ಮೇನ್ ನೋಟ್ಸ್ ಅನ್ನೋದು ಬರ್ತದೆ, ಕೆಳಗೆ ಸಮರಿ ಅನ್ನೋದು ಬರ್ತದೆ. ನೆಕ್ಸ್ಟ್ ಬಂದು ಇಲ್ಲಿ ಹೆಂಗೆ ಯೂಸ್ ಆಗ್ತದೆ, ಓಕೆ. ಈ ಕರ್ನಲ್ ಮೆಥಡ್ ನೋಟ್ಸ್ ಅನ್ನೋದು ಹೆಂಗೆ ಯೂಸ್ ಆಗ್ತದೆ ಅಂದರೆ, ಆ್ಯಂಡ್ ಇನ್ನೊಂದು
ಹೆಂಗೆ ನೀವು ಸ್ಟೆಪ್ ವೈಸ್ ಫಾಲೋ ಆಗಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ ನಮಗೆ ಏ ಸ್ಟೆಪ್ಸ್ ಅವೆ? 3 ಸ್ಟೆಪ್ಸ್ ಅವೆ. ನಾನು ಫಸ್ಟ್ ಬಂದು ಏನಂದ್ರೆ, ನೀವು ನೋಟ್ಸ್ ಅನ್ನೋದು ರೈಟ್ ಸೈಡ್ ಬರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಏನು ಮಾಡ್ಬೇಕಂದ್ರೆ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ ಬಂದು ಇದು ಫಸ್ಟ್ ಆ್ಯಂಡ್ ಇದು ಸೆಕೆಂಡ್. ಸೊ ಸೆಕೆಂಡ್ ಸ್ಟೆಪ್ ಬಂದು ನೀವು ಕೀವರ್ಡ್ಸ್ ಅನ್ನೋದು ಅಂದರೆ ಇಂಪಾರ್ಟೆಂಟ್ ವರ್ಡ್ಸ್ ಅನ್ನೋವು ನಿಮಗೆ ಅನ್ನಿಸ್ತಲ್ಲ, ಅದು ಲೆಫ್ಟ್ ಸೈಡ್ ಬರಬೇಕು. ಒಂದು ಕಾಲಮ್ ಅನ್ನು ಡ್ರಾ ಮಾಡ್ತಿರಲ್ಲ, ಒಂದು ಲೈನ್ ಮಾಡ್ತಿರಲ್ಲ, ಸೊ ಅಲ್ಲಿ ನೀವು ಕೀವರ್ಡ್ಸ್ ಬರ್ದ ಮಾಸೆ ಕೆಳಗೆ ಏನು ಮಾಡ್ಬೇಕಂದ್ರೆ ಸಮರಿ ಬರಬಹುದು. ಓಕೆ, ಈ ಮೆಥಡ್ ಅನ್ನೋದು ನೀವು ಫಾಲೋ ಆತರ ಅನ್ಕೊಂತಿದ್ದೀನಿ, ಕಮೆಂಟ್ ಮಾಡಿ ಎಸ್ ಅನ್ನಿ. ಓಕೆ, ಸೊ ನೆಕ್ಸ್ಟ್ ಬಂದು ಹಿಂಗೆ ನೀವು ಫಾಲೋ ಇದ್ರೆ ಅನ್ಕೊಂಡು ಓಕೆ, ನಿಮಗೆ ಬೆಟರ್ ಮಾರ್ಕ್ಸ್ ಅನ್ನೋದು ಗೇನ್ ಮಾಡೋಕ್ಕೆ ಯೂಸ್ಫುಲ್ ಆಗ್ತದೆ. ಹೌದಾ? ಕೀವರ್ಡ್ಸ್ ಎದಕ್ಕೆ ಹೇಳಂದ್ರೆ ಮೇನ್ ಮ್ಯಾಮ್ ನೀವು ಈ ಮೈನ್ ನೋಟ್ಸ್ ಓಕೆ, ಸಮರಿ ಓಕೆ, ಕೀವರ್ಡ್ಸ್ ಎದಕ್ಕೆ ಬರಬೇಕು ಅನ್ನಂದ್ರೆ ನಿಮಗೆ ರಿವಿಷನ್ ಮಾಡೋದ್ನಲ್ಲಿ ಕಂಪ್ಲೀಟೇ ಯೂಸ್ಫುಲ್ ಆಗಿ ಬಿಡ್ತದೆ. ಓಕೆ, ನಿಮಗೆ ಯೂಸ್ ಆಗಿಬಿಡ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು 2 ಕಲರ್ ಮೆಥಡ್ ಅಂದರೆ ಏನು? ನೀವು ಬ್ಲೂ ಪೆನ್ ಯೂಸ್ ಮಾಡಬೇಕು ಆ್ಯಂಡ್ ಆರೆಂಜ್ ಪೆನ್ ಯೂಸ್ ಮಾಡಬೇಕು. ಆರೆಂಜ್ ಇಲ್ಲದಿಕ್ಕರೆ ಯಾವುದೋ ಒಂದು ಬ್ಲ್ಯಾಕ್ ಅಲ್ಲದ ಹಿಂಗೆ ಬ್ಲ್ಯಾಕ್ ಪೆನ್ನನ್ನು ಹಂಗೆ. ಸೊ ಹಿಂಗೆ ಇಲ್ಲಿ ಬ್ಲೂ ಪೆನ್ ಹೆಂಗೆ ಯೂಸ್ ಮಾಡಬೇಕು, ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ. ಒಂದು ಬಂದು ಮೈನ್ ನೋಟ್ಸ್ ಅಂದರೆ ರೈಟ್ ಸೈಡೇ ಇಲ್ಲಿ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಬ್ಲೂ ಪೆನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಡೆಫಿನೇಷನ್ಸ್ ಓಕೆ ಆ್ಯಂಡ್ ಬಾಡಿ ಆಫ್ ದ ಆನ್ಸರ್ ಇರ್ತದಲ್ಲ, ಅದು ಯೂಸ್ ಮಾಡೋಕ್ಕೆ, ಅದು ಬರೋಕ್ಕೆ, ಆನ್ಸರ್ಸ್ ಬರೋಕ್ಕೆ ಈ ಬ್ಲೂ ಪೆನ್ ಅನ್ನೋದು ಯೂಸ್ ಮಾಡಬೇಕು. ಮತ್ತು ಈ ಇನ್ನೊಂದು ಪೆನ್ ಅನ್ನೋದು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಒಂದು ರೈಟಿಂಗ್ ಕೀವರ್ಡ್ಸ್ ಓಕೆ, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಸ್ಟಾರ್ ಅಂದಪ್ಲೆ ನಾವು ಇಕ್ತೀವಲ್ಲ, ಸೊ ಆ ಸ್ಟಾರ್ಸ್ ಇಕ್ಕೋವೆಲ್ಲ ಇಲ್ಲಿ ಬಿಫೋರ್ ಲೈನ್ ಅನ್ನೋದು ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಡೇಟ್ಸ್, ಫಾರ್ಮುಲಾಸ್ ಓಕೆ. ಸೊ ಹಂಗೆ ಕೀವರ್ಡ್ಸ್, ಸಣ್ಣ ಟ್ರಿಕ್ಸ್ ಇರ್ತಾವಲ್ಲ, ನಾನು ಮೆಮೊರಿ ಹ್ಯಾಕ್ಸ್ ಅನ್ನೋದು ಹೇಳ್ತೀನಿ ನನ್ನ ಕ್ಲಾಸ್ಗೆ. ಆ ಮೆಮೊರಿ ಹ್ಯಾಕ್ಸ್ ಕೂಡ ನೀವು ಇಲ್ಲಿ ಈ ಲೆಫ್ಟ್ ಸೈಡೇ ಬರ್ಬೋದು. ಹಿಂಗೆ ಯು ಕ್ಯಾನ್ ಯೂಸ್ 2 ಕಲರ್ಸ್ ಆಗೋಯ್ತು. ಒಂದೇನೋ ಕರ್ನಲ್ ಮೆಥಡ್ ಕೇಳಿದ್ದೀನಿ, ಇನ್ನೊಂದು 2 ಮೆಥಡ್ ಅಂದರೆ ಏನು 2 ಕಲರ್ ಮೆಥಡ್ ಅನ್ನೋದು ಕೇಳಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಬಂದು ದ ಮೋಸ್ಟ್ ಅವೈಟಿಂಗ್ ಸ್ಲೈಡ್ ಏದಕ್ಕೆ ಅನ್ನಂದ್ರೆ, ನಾನು ರೋಸು ಟ್ರಿಕ್ಸ್ ಅನ್ನೋದು ಕೇಳ್ತೀನಿ ನನ್ನಪ್ಪಲ ಅಂದಿನಲ್ಲ. ಸೊ ಇಲ್ಲಿ ಹೋಮ್ವರ್ಕ್ ಓಕೆ, ಹೋಮ್ವರ್ಕ್ ಕೂಡ ನೀವು ಓದ್ಕೊಳೋದ್ನಲ್ಲಿ ಹೆಂಗೆ ಬರಬೇಕು ಅಂದರೆ ಅದು ಹೆಂಗೆ ಪ್ರಾಕ್ಟೀಸ್ ಆಗ್ತದೆ ಅಂದಪ್ಪಳು ನಾನು ಕೇಳ್ತೀನಿ. ಒಂದು ನೀವು ಐ ಜಸ್ಟ್ ವಾಂಟ್ ಟು ಡಿಸ್ಕಸ್ ದಿಸ್ ಒನ್ ಏದಕ್ಕೆ ಅಂದರೆ, ನೀವು ಸ್ಕೂಲ್ ವೇ ಬರ್ತೀರಿ, ನೆಕ್ಸ್ಟ್ ಬಂದು ನಿಮಗೆ ಹೋಮ್ವರ್ಕ್ ಅನ್ನೋದು ಇರ್ತದೆ. ಆ ಹೋಮ್ವರ್ಕ್ ಹೆಂಗೆ ಎನ್ವೈರ್ನ್ಮೆಂಟ್ದಾಗ ನೀವು ಕಂಪ್ಲೀಟ್ ಮಾಡಬೇಕು ಅಂದಪ್ಪಲೆ ನಾನು ಕೇಳ್ತೀನಿ. ಫಸ್ಟು ಅಸಲು ಡಿಸ್ಟರ್ಬೆನ್ಸಸ್ ಏನಿರಬಾರ್ದು. ಆಲ್ವೇಸ್ ನೀವು ಏನು ಮಾಡ್ಬೇಕಂದ್ರೆ ಒಂದು ಪ್ಲೇಸ್ ಅನ್ನೋದು ಫಿಕ್ಸ್ ಮಾಡಬೇಕು. ಓಕೆ, ನಾನು ಇಲ್ಲಿ ಕುಂದಿರ್ತೇನೆ, ಇಲ್ಲಿ ಕುಂದಿರ್ತೇನೆ ಅಷ್ಟೇ. ಅಂದರೆ ಚೇಂಜ್ ಮಾಡಬಾರ್ದು ದಿನಾನ. ಒಂದು ಫಿಕ್ಸ್ ಪ್ಲೇಸ್ ಅನ್ನೋದು, ಸ್ಟಡಿ ಟೇಬಲ್ ಓಕೆ ಆ್ಯಂಡ್ ಟೇಬಲ್ ಇಟ್ಕೊಂಡು ಪಕ್ಕಿಗೆ ಚೇರ್ ಹಾಕ್ಕೊಂಡು ಬೇಸು. ಇಲ್ಲದಕ್ಕೆ ನೀವು ಸ್ಟಡಿ ಚೇರ್ ಅನ್ನೋ ನೀವು ತಗೊಂಡ್ಬಿಟ್ಟು ಅದ್ರ ಮೇಲೆ ಪ್ಯಾಡ್ ಇರ್ತದಲ್ಲ, ಹಂಗೆ ನೀವು ಹೋಮ್ವರ್ಕ್ ಮಾಡ್ಕೊಳಚ್ಚು. ಹೌದಾ? ಆ್ಯಂಡ್ ಏನಂದರೆ ನೀವು ಯಾವ್ದಾರ ಪ್ಲೇಸ್ ತಾಲಿ ನೀವು ಓದಕೊಂತಿದ್ರು, ಅಲ್ಲಿ ಬುಕ್ಸ್ ಅನ್ನೋದು ಇಟ್ಕೊಳಕ್ಕೆ ಒಂದು ಕಾಲಮ್ ತಯಾರು ಮಾಡ್ಕೊಂಡು ಓಕೆ. ಆಮೇಲೆ ಆ ಬುಕ್ಸ್ ಅನ್ನೋದು ಹೆಂಗಿರ್ಬೇಕಂದ್ರೆ ಸ್ವಲ್ಪ ರೋಸು ಮೋಟಿವೇಶ್ನಲ್ ನಾವೆಲ್ಸ್ ಇರೋಚ್ಚು. ಇಲ್ಲದಿಕ್ಕರೆ ಅಂದರೆ ನಿಮಗೆ ಬೋರ್ ಬಂದರೆ ಆ ಬುಕ್ಸ್ ಅನ್ನೋದು ಓದಚ್ಚು. ಇಲ್ಲಕ್ರೆ ನಾರ್ಮಲ್ ಕಾಮನ್ ಬುಕ್ಸ್ ಅನ್ನೋದು ರಫ್ ಬುಕ್ಸ್ ಹಂಗೆ ನೀವು ಆ ಜೊತೆ ಆ ಕಾಲಮ್ದಾಗ ನೀವು ಅಲ್ಲಿಕ್ಕಂಡಿ. ಸೊ ನೆಕ್ಸ್ಟ್ ಬಂದು ಯು ಹ್ಯಾವ್ ಟು ಸ್ಟಡಿ 25 minutes ಆರ್ 30 minutes ಓಕೆನಾ. 25 or 30 minutes ಯು ಹ್ಯಾವ್ ಟು ಸ್ಟಡಿ. ಆಮೇಲೆ ಏನು ಮಾಡ್ಬೇಕಂದ್ರೆ, ಒಂದು ವೇಳೆ ನೀವು 25 minutes ನೀವು ಸ್ಟಡಿ ಮಾಡಿದ್ರೆ ಅನ್ಕೊಂಡು ಇಲ್ಲಿ ಓದ್ಕೊಂಡಿದ್ರೆ 5 minutes ನೀವು ಬ್ರೇಕ್ ತಗೊಂಡ್ಬಿಟ್ಟಣಿ ಓಕೆ. ಸೊ ನೆಕ್ಸ್ಟ್ ಬಂದು 30 minutes ಓದ್ಕೊಂಡಿದ್ರೆ ಅನ್ಕೊಂಡು 10 minutes ಬ್ರೇಕ್ ತಗೊಂಡು ಓಕೆ. ಆ್ಯಂಡ್ ಏನು ಮಾಡಬೇಕು, ಹಿಂಗೆ ಈ ಟೈಮ್ ಟೇಬಲ್ನ ಹಿಂಗೆ ನೀವು ರಿಪೀಟ್ ಮಾಡಿದ್ರೆ ಅನ್ಕೊಂಡು ಏನಾಗ್ತದೆ, ಅಸಲು ಯಾವ ಡಿಸ್ಟರ್ಬೆನ್ಸಸ್ ಏನೂ ಇರವು ಓಕೆ. ಫುಲ್ ಕಾನ್ಸಂಟ್ರೇಷನ್తో ನೀವು ಓದ್ಕೊಂತೀರಿ. ಹೌದಾ? ಸೊ ನೆಕ್ಸ್ಟ್ ಬಂದು ಫೋನ್ ಕಂಟ್ರೋಲ್, ಫೋನ್ ಬ್ಯಾನ್. ಎದಕ್ಕೆ ಅಂದರೆ, ನೀವು ಫೋನ್ ತಗೊಂಡು 1 hour ಓದಿದ್ರೆ ಅನ್ಕೊಂಡು ಏನಾಗ್ತದೆ ಗೊತ್ತಾ, 1 hour ಈಸ್ ಈಕ್ವಲ್ ಟು 10 hours.
ಅದಕ್ಕೆ ನೀವು ಫೋನ್ ಅನ್ನೋದು ಪಕ್ಕಕ್ಕೆ ಹಾಕಿ ಏನು ಮಾಡಬೇಕಂದ್ರೆ, ಸೊ ಕಂಪ್ಲೀಟ್ ಸ್ವಿಚ್ ಆಫ್ ಮಾಡೋಣ, ಸೈಲೆಂಟ್ ಇಟ್ಕೊಂಡು ಒಂದು 1 hour ನೀವು ಓದ್ಕೊಂಡಿ ನಾನು ಏನಾಗ್ತದೆ ಗೊತ್ತಾ, ಕಾನ್ಸಂಟ್ರೇಷನ್ ಅನ್ನೋದು ಬೆಳ್ತದೆ ಅನ್ನೋದು. ಅದಕ್ಕೆ ಸೊ ಇಲ್ಲಿ ನೀವು ಸೈಲೆಂಟ್ ಮೋಡ್ನಲ್ಲಿ ಯಾಕಂದ್ರೆ ಸ್ವಿಚ್ ಆಫ್ ಇಟ್ಕೊಂಡು. ಓಕೆ, ಸೊ ನೆಕ್ಸ್ಟ್ ಬಂದು ನೋ ನೋಟಿಫಿಕೇಶನ್ ಇರವು. ಆ್ಯಂಡ್ ಬ್ರೇಕ್ ಟೈಮ್ದೇ ಕೂಡ ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್, ಟೂ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತದನಂದ್ರೆ, ಆ ಬ್ರೇಕ್ ತಗೊಂಡಿದ್ದೀನಲ್ಲ ನಾನು 5 minutes 10 minutes, ಆ ಬ್ರೇಕ್ದೆ ನಾನು ಮೊಬೈಲ್ ನೋಡಮ್ಲೆ ಅಂದಪ್ಪಲೆ ಅನ್ಕೊಂತೀನಿ. ನೋ, ಯು ಶುಡ್ ನೆವರ್ ಎವರ್ ಡೂ ದ್ಯಾಟ್. ಓಕೆ, ಸೊ ಬ್ರೇಕ್ ಅನ್ನೋದು ನಿಮ್ಮ ಮೈಂಡ್ಗೆ ಸ್ವಲ್ಪ ರೀಚಾರ್ಜ್ ಮಾಡೋಕ್ಕೆ, ಹೌದಾ? ಫೋನ್ ನೋಡ್ಕೊಂತ ರೀಚಾರ್ಜ್ ಮಾಡೋದು ಅವಸರ ಇಲ್ಲ ನಾನು. ಓಕೆ, ಸೊ ಇಲ್ಲಿ ಫೋನ್ ಅನ್ನೋದು ಜಸ್ಟ್ ಇಟ್ಸ್ ಅ ಯೂಸ್ಫುಲ್ ಟೂಲ್, ಹೌದಾ? ಇವಾಗ ನಾವು AI ವೆಬ್ಸೈಟ್ನ ಹೆಂಗೆ ಯೂಸ್ ಮಾಡ್ಕೊತೀವಿ, ಜಸ್ಟ್ ನಾವು ಯೂಸ್ ಮಾಡೋಕ್ಕೆ, ಅಂದರೆ ನಮಗೇನು ಇನ್ಫಾರ್ಮೇಷನ್ ಬೇಕು ಅನ್ನಂದರೆ, ನಮಗೆ ಸ್ಟ್ರಾಟಜೀಸ್ ಬೇಕಂದರೆ ಅದು ಕೊಡ್ತದೆ. ಹಂಗೆ ಫೋನ್ ಅನ್ನೋದು ದಟ್ ಈಸ್ ಅ ಟೂಲ್, ಇಟ್ ಈಸ್ ನಾಟ್ ಅ ಟಾಯ್ ಫಾರ್ ಎಲ್ಡರ್ಸ್, ಹೌದಾ? ಸಣ್ಣ ಚಿಕ್ಕವರು ಸಣ್ಣ ಬೊಮ್ಮಲನ್ನು ನಾವು ಕೊಡಿಸ್ತಾ ಇರ್ತೀವಿ. ಇವಲ್ಲಿ ದೊಡ್ಡ ಚಿಕ್ಕವರ ಸಣ್ಣ ಚಿಕ್ಕವರು ಎಲ್ಲರೂ ಆ ಫೋನ್ ಆಗಿಬಿಡ್ತಾರೆ, ಹೌದಾ? ಸೊ ಇಲ್ಲಿ ಒಂದು ಕ್ವೆಶನ್ ಏನು ಅಂದರೆ, ವೆನ್ ಇಸ್ ಇಟ್ acceptable to check my phone? ಓಕೆ, ಸೊ ಇಲ್ಲಿ ಏನಂದ್ರೆ, ಇಲ್ಲಿ ಬ್ರೇಕ್ ಟೈಮ್ಸ್ದೇ ಚೆಕ್ ಮಾಡ್ಕೊಬೇಕು, ಅಂದರೆ ಕಂಟಿನ್ಯೂಸ್ ಬ್ರೇಕ್ ಟೈಮ್ದೇ ಮಾಡಬಾರ್ದು ಅನ್ನೋದು. ಇವೆಲ್ಲ ಏನಂದರೆ, ಇವಲ್ಲಿ 30 minutes ತಗೊಂಡು 5 minutes ಬ್ರೇಕ್, 10 minutes ಬ್ರೇಕ್ ಅನ್ನೋ ನೀವು ತಗೊಂತಿರಲ್ಲ, ಆ 10 minutes ಅಲ್ಲ ನಿಮಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ 10 minutes ಇರ್ತದಲ್ಲ, ಆ ಟೈಮ್ 10 minutesದೇ ಯು ಹ್ಯಾವ್ ಟು ಯೂಸ್ ಯೋರ್ ಮೊಬೈಲ್. ಸೊ ಇವಲ್ಲಿ ರಿವಿಷನ್ ಲೂಪ್ ಟಾಪರ್ಸ್ ಅನ್ನೋದು ಇದು ಫಾಲೋ ಆಗಿಬಿಡ್ತಾರೆ. ಏನಂದರೆ, ಸೊ ಇಲ್ಲಿ ಮಂತ್ದೇ 30, 31, 28 days ಅನ್ನೋದು ಇರುತ್ತೆ, ಫೆಬ್ರವರಿ. ಓಕೆ, ಸೊ ಇಲ್ಲಿ ಡೇ 1 ಅವರು ಸ್ಟಾರ್ಟ್ ಮಾಡ್ತಾರೇ ಗುರ್ತೆ ನಾನು ಶಾರ್ಟ್ಸ್ ಮಾಡಿದ್ದೀನಿ, ರೀಲ್ಸ್ ಕೂಡ ನಾನು ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಅವರು ದೇ ವಿಲ್ ಲರ್ನ್ ಫ್ರಮ್ ದ ಬಿಗಿನಿಂಗ್, ಹೌದಾ ಅಲ್ಲನಾ? ಸೊ ಇಲ್ಲಿ ಏನಾಗ್ತದನಂದ್ರೆ, ಸೊ ಇಲ್ಲಿ ಡೇ 1 ಅವ್ರು ಓದ್ಕೊಂತಾರೆ ಬೇಸಿಕ್ಸ್, ಡೇ 2 ಏನು ಮಾಡ್ತಾರೆ, ದೇ ವಿಲ್ ರಿವೈಸ್. ಸೊ ಹಂಗೆ ಅವ್ರ ಗ್ರಾಫ್ ಅನ್ನೋದು ಬೆಳ್ತಾ ಹೋಯ್ ಏನು ಮಾಡ್ತದೆ, ಅವರು ಕ್ಲೌಡ್ಸ್ದೇ ತೇಲ್ತಾ ಇರ್ತಾರೆ, ಮೇಘಲ್ದೇ. ಹಂಗಲ್ಲದಿಂಗೆ ಡೇ 7 ಏನು ಮಾಡ್ತಾರೆ ಅಂದರೆ ಸಂಡೇ ದಿನ, ಡೇ 7 ಅಂದರೆ ಇಲ್ಲಿ ಸಂಡೇ ದಿನ ಏನು ಮಾಡ್ತಾರೆ, ಅವರು ಮತ್ತೆ ರಿವೈಸ್ ಮಾಡ್ತಾರೆ. ಎಷ್ಟು ಸ್ಮಾರ್ಟ್ ಅಲ್ಲ ಅವರು, ಹೌದಾ? ಸೊ ನೆಕ್ಸ್ಟ್ ಬಂದು 38th ಡೇದೇ ಅವರು ಫೈನಲ್ ರಿವಿಷನ್ ಅನ್ನೋದು ಮಾಡ್ತಾರೆ ಅನ್ಮಾತು. ಹಿಂಗೆ ಅವರು ಈ ಲೂಪ್ ಅಂದರೆ ಏನು, ಲೂಪ್ ಅಂದರೆ ಒಂದು ಸರ್ಕಲ್ದೇ ತಿರುಗುತ್ತಾ ಇರ್ತೇವೆ ಅನ್ಮಾತು, ದ್ಯಾಟ್ ಈಸ್ ದ ಲೂಪ್. ಅಂದರೆ ಇಲ್ಲಿ ಸರ್ಕಲ್ ದೇ ಇರ್ತದಲ್ಲ, ಆ ಸರ್ಕಲ್ ಅನ್ನೋದು ರಿಪೀಟ್ ಆಗ್ತಾನೇ ಇರ್ತದೆ ಹಂಗೆ. ಓಕೆ, ಈ ವೀಕ್ದೇ ಮಂಡೇ ಬಂದರೆ ನೆಕ್ಸ್ಟ್ ವೀಕ್ದೇ ಮಂಡೇ ಬರ್ತದೆ. ಹಂಗೆ ರಿವಿಷನ್ ಲೂಪ್ ಅನ್ನೋದು ಇರಬೇಕು. ಎಷ್ಟು ಸಲ ಇರಬೇಕಂದ್ರೆ, ನಿಮ್ಮ SSLC 2027 ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗೋ ಸನವಿರಬೇಕು. ಓಕೆ, ನೀವು ಸ್ಟಾರ್ಟ್ ಮಾಡ್ತಾರೆ ಅಂದಪ್ಪಲ್ಲ ನಾನು ಅನ್ಕೊಂತಿದ್ದೀನಿ, ರೈಟ್? ಸೊ ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನಂದರೆ, ನೀವು ನೋಟ್ ಮಾಡ್ಕೊಂಡಾಸೆ ಅದೇ ಎಲ್ಲ ಅಂಡರ್ಲೈನಿಂಗ್ ಮಾಡೋದು. ಇವೆಲ್ಲ ನಾನು ಈ ಸ್ಲೈಡ್ ಅದೇ, ಓಕೆ, ದಿಸ್ ಇಸ್ ಯುವರ್ ನೋಟ್ಸ್ ನಾನು. ಸೊ ಇಲ್ಲಿ ಎಲ್ಲ ಅಂಡರ್ಲೈನ್ ಮಾಡ್ರಿ, ಏನಾಗ್ತದೆ, ನೀವು ಹುಡುಗಿ ಎಲ್ಲ ಅಂಡರ್ಲೈನ್ ಮಾಡ್ತೀಯಲ್ಲ ಅಂದಪ್ಪಲ್ಲ ಅನ್ನಿಸ್ತದೆ, ಹೌದಾ? ನಿಮಗೆ ಕೂಡ ರಿವೈಸ್ ಮಾಡೋದ್ನಲ್ಲಿ ಸ್ವಲ್ಪ ತಿಕ್ಕ ಇರ್ತದೆ, ಹೌದಾ? ಸೊ ಅದು ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ನೀಟೇ ಬರಬೇಕು. ನೆಕ್ಸ್ಟ್ ಬಂದು ಪ್ಯಾರಾಗ್ರಾಫ್ಸ್ ಅನ್ನೋದು ತುಂಬ ಹೆಚ್ಚು ದೊಡ್ಡೇ ಬರಬಾರ್ದು ಅನ್ನೋದು. ಓಕೆ, ಆ್ಯಂಡ್ ಇನ್ನೊಂದು, ಮ್ಯಾಮ್ ನೀವು 2 ಕಲರ್ಸ್ ಯೂಸ್ ಮಾಡೋಣ ಕೇಳಿ, ನಾನು 10 ಕಲರ್ ಯೂಸ್ ಮಾಡ್ತೀನಿ ಮ್ಯಾಮ್, ಇಲ್ಲಿ 2 ಅಲ್ಲದಿಂಗೆ 10 ಕಲರ್ಸ್ ನಾನು ಯೂಸ್ ಮಾಡ್ತೀನಿ ಮ್ಯಾಮ್ ಅಂದರೆ ಮಾಡಬೇಡಿ ಪ್ಲೀಸ್. ಓಕೆ, ಯು ಕ್ಯಾನ್ ಯೂಸ್ ಓನ್ಲಿ 2 or 3. ಓಕೆ, ಇನ್ನೊಂದು ರಿವಿಷನ್ ಅನ್ನೋದು ಕಂಪಲ್ಸರಿ ಮಾಡಬೇಕು, ರಿವೈಸ್ ಮಾಡಬೇಕು. ಇನ್ನು ಎಂದು ಫೋನ್ ಅನ್ನೋದು ಕಂಪಲ್ಸರಿ ಬ್ಯಾನ್ ಮಾಡಬೇಕು. ಓನ್ಲಿ ಆಲ್ಟರ್ನೇಟಿವ್ ಬ್ರೇಕ್ಸ್ ಅನ್ನೋದು ಇರ್ತಲ್ಲ, ಅವಲ್ಲಿ ನೀವು ಓದ್ಕೊಬೇಕು. ಇನ್ನೊಂದು ಆಕ್ಷನ್ ಪ್ಲಾನ್ ಅನ್ನೋದು ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಫ್ರಮ್ ಟುಡೇ ಇಟ್ಸೆಲ್ಫ್. ಏನದು ಗೊತ್ತಾ, ನಾನು ಹೇಳಿದಪ್ಪಲೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಕರ್ನಲ್ ನೋಟ್ಸ್. ಓಕೆ, ಅಂದರೆ ನೀವು ಒಂದು ಲೈನ್ ಅನ್ನೋದು ಡ್ರಾ ಮಾಡಿದ್ಮೇಲೆ
ಡ್ರಾ ಮಾಡ್ವಾಸಿ ಯು ಹ್ಯಾವ್ ಟು ಯೂಸ್ ಅ 2 ಕಲರ್ಸ್. ಇನ್ನೊಂದು ಬಂದು ನೀವು ಹೋಮ್ವರ್ಕ್ ರೊಟೀನ್ ಅನ್ನೋದು ಒಂದು ಫಿಕ್ಸ್ ಪ್ಲೇಸ್ದೇ ಫಾಲೋ ಆಗೋ ಭಾಷೆ, ಅಲ್ಲಿ ಒಂದು ಕಾಲಮ್ ಅನ್ನೋದು ಇಟ್ಕೊಂಡು ಒಂದು ಪ್ಲೇಸ್ ಅನ್ನೋದು ನೀವು ಇಟ್ಕೊಂಬಾಸೆ. ಇನ್ನೊಂದು ಫೋನ್ ಅನ್ನೋದು ಬ್ಯಾನ್ ಮಾಡಿಬಿಟ್ಟು ಈ ನಾನು ಕೇಳ್ದಪ್ಪಲೆ ಈ ರಿವಿಷನ್ ಲೂಪ್ ಅನ್ನೋದು ನೀವು ಫಾಲೋ ಆದರೆ ಏನಾಗ್ತದೆ ಗೊತ್ತಾ, ಯು ವಿಲ್ ಗೆಟ್ ಅ ಡೆಫಿನೆಟ್ಲಿ ವೆರಿ ಬಿಗ್ ಆ್ಯಂಡ್ ಬಿಗ್ಗೆಸ್ಟ್ ಸಕ್ಸಸ್ ಓಕೆ ಇನ್ ಯುವರ್ 2027 SSLC ಎಕ್ಸಾಂಪಲ್. ಓಕೆನಾ? ಸೊ ಹಿಂಗೆ ನಿಮ್ಮ ಜರ್ನಿ ಅನ್ನೋದು ಹಿಂಗೆ ನೀವು ತುಂಬ ಒಳ್ಳೆಯ ಸ್ಟಾರ್ಟ್ ಮಾಡ್ತೀನಿ ಅಂದಪ್ಪಲೆ ನಾನು ಅನ್ಕೊಂತಿದ್ದೀನಿ, ಹೌದಾ? ಸೊ ಇಲ್ಲಿ ನೀವು ಈ ವಿಡಿಯೋ ನಿಮ್ಮ ಹೆಲ್ಪ್ ಆದರೆ ಏನು ಮಾಡ್ತಾರೆ ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಂడి, ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಇನ್ನೊಂದು ಏನು ಅಂದರೆ ಯು ಹ್ಯಾವ್ ಟು ಕಮೆಂಟ್ ದ ಡನ್. ಈ ವಿಡಿಯೋ ನಿಮಗೆ ಅರ್ಥವಾದರೆ ಓಕೆ, ಇಫ್ ಯು ಫಾಲೋ ದಿಸ್ ಮೆಥಡ್ ಕಮೆಂಟ್ ಆಸ್ ಅ ಡನ್ ಅನ್ನ, ಓಕೆನಾ? ಸೊ ಹಿಂಗೆ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಬಿಕಾಸ್ I'll upload these kind of a 2027 English classes notes and study tips, strategies, motivational videos, ಹೌದಾ? Important questions, right? And topper strategies. ಸೊ ಹಿಂಗೇ ನೀವು ನಮ್ಮನ್ನು ನೋಡ್ತಾ ರಂడి, ಎಂಕರೇಜ್ ಮಾಡ್ತಾ ರಂడి, ಕನೆಕ್ಟ್ ಆಗಿಬಿಡಂడి. ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ ಸ್ಮಾರ್ಟ್, ಸ್ಟೇ ಆಕ್ಟಿವ್ ಆ್ಯಂಡ್ ಆಲ್ಸೋ ಕೀಪ್ ಸ್ಮೈಲಿಂಗ್ ಆಲ್ವೇಸ್, right? Thank you for watching. See you all in the next video. Bye bye.